ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಗೊತ್ತಿರೋದೇನೆ ಏನಾಯ್ತು ಅಂತ IPL ಟ್ರೇಡ್ ರಿಲೇಟೆಡ್ ಸಿಕ್ಕಾಪಟ್ಟೆ ಸಂಚಲನ ಮೂಡ್ಬಿಟ್ಟಿದೆ. ಆಲ್ರೆಡಿ IPL ಮುಗಿತಾ ಇದ್ದಂಗೆ ಹಂಗಾಗತ್ತೆ ಹಿಂಗಾಗತ್ತೆ ಅದು ಇದು ಅಂತೆಲ್ಲ ಊಹಾಪೋಹಗಳು ಬಂದಿತ್ತು. ಆ್ಯಂಡ್ ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಕೂಡ ನಿನ್ನೆ ಸಾಯಂಕಾಲ ಬಂತು. ಅದೇ ರಿಷಬ್ ಪಂತ್ ಅವರ ಟ್ರೇಡು ಅಫಿಷಿಯಲಿ ಆಗಿದೆ. ಇದು ಮುಂಚೆನೆ ಟಾಕಲ್ಲಿ ಇತ್ತು. ಸೊ ಕ್ರಿಕ್ಬಜ್ ಅವರು ರಿಪೋರ್ಟ್ ಮಾಡಿದ್ರು ಮುಂಚೆನೆ. ಸೊ ಅಫಿಷಿಯಲಿ ಕನ್ಫರ್ಮ್ ಆಗಿದ್ದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸ್ವ್ಯಾಪ್ ಟ್ರೇಡ್ ಆಗಿದೆ ಅಂತ. ರಿಷಬ್ ಪಂತ್ ಜೊತೆಗೆ ಕುಲ್ದೀಪ್ ಯಾದವ್ ಅವರು, ಕುಲ್ದೀಪ್ ಅಣ್ಣ ಡೆಲ್ಲಿ ಕ್ಯಾಪಿಟಲ್ಸ್ನ ಬಿಟ್ಟು ಅವರ ಹೋಮ್ ಟೀಮ್ಗೆ ಬರ್ತಾ ಇದ್ದಾರೆ. ಅದೇ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಇವರು ಕೂಡ ಅಷ್ಟೇ ಅವರ ಒಂದು ಮೇನ್ ಟೀಮ್ನ ಬಿಟ್ಬಿಟ್ಟು ಅವರ ಹೋಮ್ ಟೀಮ್ಗೆ ಮತ್ತೆ ಹೋಗ್ತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಕ್ಯಾಪ್ಟನ್ಸಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. 15 ಕೋಟಿಗೆ ತಗೊಂಡಿದ್ದಾರೆ. ಸೊ ಹಿಂದೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕ್ಯಾಪ್ಟನ್ಸಿ ಕೂಡ ರಿಷಬ್ ಪಂತ್ ನಿಭಾಯಿಸಿದ್ದಾರೆ. ಸೊ ಇಲ್ಲಿ ಫೇರ್ ಡೀಲ್ ಆಗೋದು ಯಾರಿಗೆ? ಕುಲ್ದೀಪ್ ಯಾದವ್ ಅವ್ರಿಗೆ, ಇವ್ರಿಗ ಅಂತ ನೋಡ್ತೋ ಅಂತಂದ್ರೆ ನನ್ನ ಪ್ರಕಾರ ಇದು ಫೇರ್ ಡೀಲ್, ಚೆನ್ನಾಗಿ ಡೀಲ್ ಆಗೋಂಥದ್ದು ರಿಷಬ್ ಪಂತ್ ಅವ್ರಿಗೇನೆ ಅಂತ ಅನ್ನಿಸ್ತಾ ಇದೆ. ಟು ಬಿ ಹಾನೆಸ್ಟ್, ರಿಷಬ್ ಪಂತ್ ಅವರು ಕ್ಲಿಕ್ ಆಗ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಕುಲ್ದೀಪ್ ಯಾದವ್ ಅವರು ಇಲ್ಲಿ ಬಂದ್ಬಿಟ್ಟು ಲಕ್ನೋ ಸೂಪರ್ ಜೈಂಟ್ಸ್ ಅಲ್ಲಿ ಹಾವಳಿ ಕೊಡೋದಕ್ಕಿಂತ ಸೊ ಪ್ರಾಬಬ್ಲಿ ನನಗೆ ರಿಷಬ್ ಪಂತ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಬಂತು ಅಂದರೆ ಆ ಒಂದು ವೈಬ್ನ ತೊಗೊಂಬರ್ತಾರೆ. ಹಿಂದೆ ಇದ್ದಂಥ ವೈಬ್ನ ತೊಗೊಂಬರ್ತಾರೆ. ಕ್ಯಾಪ್ಟನ್ಸಿ ನಿಭಾಯಿಸಿದಂಥ ವೈಬ್ ಆಗಿರಲಿ, ಜೊತೆಗೆ ಸಕಲಾಗಿ ಪ್ರೂವ್ ಮಾಡಿದಂಥ ವೈಬ್ ಆಗಿರಲಿ, ಡೇ ಡೆವಿಲ್ಸ್ಗಾಗಲಿ ಕ್ಯಾಪಿಟಲ್ಸ್ಗಾಗಲಿ ತೊಗೊಂಬರ್ತಾರೆ ಅಂತ. ಸೊ 15 ಕೋಟಿ ಪೇ ಕಟ್ ಆಫ್ ಮಾಡ್ಕೊಂಡಿದ್ದಾರೆ. 27 ಕೋಟಿಯಿಂದ 15 ಕೋಟಿಗೆ, ಜೊತೆಗೆ 13.5 ಕೋಟಿಗೆ ಇವರು ಟ್ರೇಡ್ ಆಗಿದ್ದಾರೆ. ಪ್ಲೇಯರ್ ಸ್ವಾಪ್ ಟ್ರೇಡ್ ಆಯಿತು ಅಂತಂದರೆ ಬರ್ತಾ ಇರುವಂಥ ಅಪ್ಡೇಟು, ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾರೆ ಅಂತ. ಇನ್ನೂ ಒಂದು ಹೆವಿ ಅಪ್ಡೇಟ್ ಏನು ಅಂತಂದರೆ CSK ಅವರು ನೆಗೆಟ್ ಮಾಡಿದಾರಂತೆ. CSK ಅವರು ಹಾರ್ದಿಕ್ ಪಾಂಡ್ಯ ಅವರು ಬೇಡ ನಮಗೆ, ಅಂದರೆ ಟ್ರೇಡ್ ರಿಲೇಟೆಡ್ ಸ್ವಲ್ಪ ಚರ್ಚೆ ಆಗಿದೆ ಅಂತೆ ಮುಂಬೈ ಇಂಡಿಯನ್ಸ್ಗೂ ಮತ್ತು CSKಗೂ. ಸೊ ಇವ್ರನ್ನ ತಗೊಳ್ಳೋದಕ್ಕೆ CSK ಅವರು ಸ್ವಲ್ಪ ಇನಿಷಿಯಲಿ ಸಂಜು ಸ್ಯಾಮ್ಸನ್ ಇದ್ದಾರೆ, ಇವ್ರನ್ನ ಕರ್ಕೊಂಡ್ಬಿಡ್ತಾನೆ, ಒಳ್ಳೆ ಆಲ್ರೌಂಡ್ರನ್ನ ಕರ್ಕೊಂಡ್ಬಿಡ್ತಾನೆ. ಆ್ಯಕ್ಚುಲಿ ಆಲ್ರೌಂಡರ್ಸ್ಗಳ ಒಂಥರ ಕಾಡ್ತು ಸ್ವಲ್ಪ ಈ ಸೀಸನ್. ಏನು ಅಷ್ಟೇನಾಗಿ ಹೆವಿ ಆಲ್ರೌಂಡರ್ಸ್ಗಳು ಪ್ರೂವ್ ಮಾಡ್ಕೊಂಡಿಲ್ಲ ಈ ಸೀಸನ್ CSKಗೆ. ಸೊ ಅದರಿಂದ ಇವ್ರನ್ನ ಕರ್ಕೊಂಡ್ಬಂದ್ಬಿಡ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಹೋಪ್ CSK ಫ್ಯಾನ್ಸ್ಗಳಿಗಿತ್ತು. ಜೊತೆಗೆ ಟಾಕು ಕೂಡ ಆಗ್ತಿದೆ ಅಂತ ಅಪ್ಡೇಟ್ ಇತ್ತು. ಬಟ್ ಇವಾಗ CSK ಅವ್ರನ್ನ ಮುಂಬೈ ಇಂಡಿಯನ್ಸ್ ಅವರು ಬೇಡ ಅಂತ ಹೇಳ್ಬಿಟ್ಟಿದ್ರಂತೆ. ಆ್ಯಂಡ್ CSK ರೆಡಿ ಇತ್ತನೋ, ಬಟ್ ಈ ಒಂದು ಟ್ರೇಡ್ ಏನಿದೆ ಇದು ಕ್ಯಾನ್ಸಲ್ ಆಗಿದೆಯಂತೆ. ಸೊ ಇದು ಆಗೋದಿಲ್ವಂತೆ. ಟ್ರೇಡ್ ಕ್ಯಾನ್ಸಲ್ ಆಗೋದಲ್ಲ, ಟ್ರೇಡ್ ಮಾತುಕತೆ ಬ್ರೇಕ್ ಡೌನ್ ಆಗಿದೆ. ಸೊ ಈಗ ಬರ್ತಿರೋ ಅಪ್ಡೇಟು ಫ್ರಂಟ್ನಲ್ಲಿರೋಂಥದ್ದು ಹಾರ್ದಿಕ್ ಪಾಂಡ್ಯನ ಕರ್ಕೊಳ್ಳೋದಕ್ಕೆ KKR ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಇಲ್ಲಿ ಹಾರ್ದಿಕ್ ಪಾಂಡ್ಯನ ಪರ್ಪಲ್ ಅಂಡ್ ಗೋಲ್ಡ್ ಅಲ್ಲಿ ನೋಡ್ಬೋದು, ಬ್ಲೂ ಅಂಡ್ ಗೋಲ್ಡಿಗಿಂತ. ಯಾಕೆ ಅಂತಂದ್ರೆ ಇದೇ ಗುರು, ಅವ್ರಿಗೆ ಅವಶ್ಯಕತೆ ಇದೆ, ಕ್ಯಾಪ್ಟನ್ಸಿ ಅವಶ್ಯಕತೆ ಇದೆ. ನೋಡಿದರೆ ರಹಾನೆನ ಏನು ಕ್ಯಾಪ್ಟನ್ಸಿ ಅಂತ ಮಟ್ಟಿಗೆ ನಿಭಾಯಿಸ್ತಿಲ್ಲ, 2 ವರ್ಷದಿಂದ ನೋಡಿದ್ದಾರೆ. ಆ್ಯಂಡ್ ಈ ಸಲ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಖಂಡಿತ ಅನ್ಕೊಂಡಿದ್ರು. ಸಿಕ್ಕಾಪಟ್ಟೆ ಕ್ಯಾಪ್ಟನ್ಸಿ ಚೇಂಜ್ಗಳಂತೂ ಅಪ್ಕಮಿಂಗ್ ಸೀಸನ್ 2027 IPL ಅಲ್ಲಿ ಕಾಣಿಸುತ್ತೆ. KKR ವಿಚಾರದಲ್ಲಾಗಿರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ವಿಚಾರದಲ್ಲಾಗಿರ್ಬೋದು, ಲಕ್ನೋ ಸೂಪರ್ ಜಾಯಿಂಟ್ಸ್ ವಿಚಾರದಲ್ಲಾಗಿರ್ಬೋದು, ಇನ್ನೂ ಹಲವು ಫ್ರಾಂಚೈಸಿಗಳು ಕ್ಯಾಪ್ಟನ್ಸಿಗಳನ್ನ ಚೇಂಜ್ ಮಾಡೋದು ನಾನು ಮುಂಬೈ ಇಂಡಿಯನ್ಸ್ ತಗೊಳ್ಳಿ. ಸೊ ಸಿಕ್ಕಾಪಟ್ಟೆ ಡ್ರಾಸ್ಟಿಕ್ ಚೇಂಜ್ ಅಂತೂ 2027 IPL ಅಲ್ಲಿ ಆಗೇ ಆಗುತ್ತೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ. ಸೊ ಇಲ್ಲಿ ಇವ್ರನ್ನ ತಗೊಂಡಿರೋದ್ರಿಂದ ಅಂದರೆ ಟಾಕ್ ನಡೆಸ್ತಾ ಇರೋದ್ರಿಂದ ಸೊ ಬರುವಂಥ ಚಾನ್ಸ್, ಒಂದು ಪಾಸಿಬಿಲಿಟಿ ಇದೆ ಅಂತಲೂ ಕೂಡ ಅನ್ಕೊಬೋದು. ಯಾಕೆಂತಂದ್ರೆ ಬಿಡ್ಬೋದು, ಸಾಕಷ್ಟು ಪ್ಲೇಯರ್ಗಳನ್ನ KKR ಬಿಡೋದಕ್ಕೆ ರೆಡಿ ಆಗಿರುತ್ತೆ. ಈ ಟ್ರೇಡ್ ಏನಾದ್ರು ಆಯಿತು ಅಂತಂದ್ರೆ ಒಂದು ವ್ಯಾಲಿಡ್ ರೀಸನ್ ಇರುತ್ತೆ. ಒಂದು ಕ್ಯಾಪ್ಟನ್ಸಿ ಆಗಿರ್ಬೋದು, ಕ್ಯಾಪ್ಟನ್ಸಿ ಬೇಕೇ ಬೇಕು ಹಾರ್ದಿಕ್ ಪಾಂಡ್ಯಗೆ. ಗೊತ್ತಲ್ಲಪ್ಪ, ಹಾರ್ದಿಕ್ ಪಾಂಡ್ಯ ಆಸ್ ಎ ಪ್ಲೇಯರ್ ಆಗಿ ಆಡೋದು ಯಾಕೋ ಡೌಟ್ ಕಾಣಿಸಿದೆ. ಗುಜರಾತ್ ಟೈಟನ್ಸ್ಗೆ ಟ್ರೋಫಿನ ಗೆಲ್ಲಿಸ್ದಾಗಿಂದ ಅವ್ರಿಗೆ ಒಂಥರ ತಲೆ ಮೇಲೆ ಕ್ರೀಟ್ ಆಗ್ಬಿಟ್ಟಿದೆ. IPL ಕ್ಯಾಪ್ಟನ್ಸಿನೇ ನಿಭಾಯಿಸಬೇಕು ಅನ್ನೋದು, ಅದಕ್ಕೆ ಮುಂಬೈ ಇಂಡಿಯನ್ಸ್ಗೆ 3 ವರ್ಷ ಕ್ಯಾಪ್ಟನ್ಸಿ ಕೊಡಲೇಬೇಕು ನೀವು ಅಂತ ಮಾತಾಡ್ಕೊಂಡು ಬಂದಿದ್ರು. ಸೊ ಇವಾಗ ಇಲ್ಲಿಗೆ ಬಂದರೂ ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸ್ತೀನಿ ಅಂತಲೇ ಅವರು ಸಹ ಹೇಳೋದು. ಆ್ಯಂಡ್ ತಪ್ಪಿಸ್ಕೊಳ್ಳೋದಿಲ್ಲ ಅವರ ಜವಾಬ್ದಾರಿಯಿಂದ. ಸೊ ಹೌದು, KKRಗೂ ಅವಶ್ಯಕತೆ ಇದೆ ಇಲ್ಲಿ. ಆಂಡ್ರೂ ರಸಲ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅವರು. ಆಂಡ್ರೂ ರಸಲ್ ಥರ ಇರುವಂಥ ಒಬ್ಬ ಆಲ್ರೌಂಡ್ರನ್ನ, ಹೌದು ರಸಲ್ಗಿಂತ ಸಾಕಾತು ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಅವರು ಇವಾಗ. ಬಟ್ ರಸಲ್ ಹಾರ್ದಿಕ್ ಪಾಂಡ್ಯ ಆ ಒಂದು ಜಾಗ ಏನಿತ್ತು ಅದು ವೇಕೆಂಟ್ ಆಗಿ ಉಳ್ಕೊಂಡ್ಬಿಟ್ಟಿತ್ತು. ಸೊ ಒಂದು ಫಿನಿಷರ್ ಆಗಿರಲಿ, ಜೊತೆಗೆ ಬೌಲರ್, ಒಳ್ಳೆ ಕ್ವಾಲಿಟಿ ಬೌಲರ್ ಆಗಿರಲಿ, ಒಬ್ಬ ಕ್ವಾಲಿಟಿ ಆಲ್ರೌಂಡರು KKRಗೆ ಅವಶ್ಯಕತೆ ಇತ್ತು. ರಿಂಕೋ ಸಿಂಗ್ ಜೊತೆಗೆ ಫಿನಿಶ್ ಮಾಡೋದಕ್ಕೆ ಮ್ಯಾಚ್ನ. ಆಬ್ವಿಯಸ್ಲಿ ಒಂದು ಒಳ್ಳೆ ಕ್ಯಾಪ್ಟನ್ ಅವಶ್ಯಕತೆ ಅಂತೂ ಖಂಡಿತ ಇತ್ತು. ಸೊ ಇವರೇನಾದ್ರು KKRಗೆ ಹೋಯ್ತು ಅಂತಂದರೆ ಖಂಡಿತ KKR ಬಲಿಷ್ಠವಾಗಂತೂ ಹಾರ್ದಿಕ್ ಪಾಂಡ್ಯ ಯಾವ ಟೀಮ್ ಬರೋ ಆ ಟೀಮ್ ಬಲಿಷ್ಠವಾಗೇ ಕಾಣಿಸಿದೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ CSK ಅವ್ರ ಜೊತೆಗೆ ರೇಸಲ್ಲಿ ಇದ್ದಂತೆ ಹಾರ್ದಿಕ್ ಪಾಂಡ್ಯನ ಹೇಳ್ಕೊಳ್ಳೋದಕ್ಕೆ. ಸೊ ಅವರು ಕೂಡ ಬ್ಯಾಕ್ ಫುಟಲ್ಲಿ ಹೋಗಿದ್ರಂತೆ. ಸೊ KKR ಫ್ರಂಟ್ ಫೂಟಿಗೆ ಬಂದಿದ್ರಂತೆ. ಇದು ಆಲ್ ಕ್ಯಾಶ್ ಡೀಲ್ ಬೇಕಾದರೂ ಆಗ್ಬೋದು, ಅಥವಾ ಪ್ಲೇಯರ್ ಸ್ವ್ಯಾಪ್ ಕೂಡ ಆಗ್ಬೋದು ಅನ್ನೋ ಥರ ಈಗ ಅಪ್ಡೇಟ್ ಬರ್ತಾ ಇದೆ. ಸೊ ಇವಾಗ ಕರೆಂಟ್ಲಿ ಆಗಿರೋದು ರಿಷಬ್ ಪಂತ್ ಮತ್ತು ಕುಲ್ದೀಪ್ ಯಾದವ್ ಪ್ಲೇಯರ್ ಸ್ವ್ಯಾಪ್ ಟ್ರೇಡ್ ಆಗಿರೋದು. ಸೊ ಸ್ವ್ಯಾಪ್ ಟ್ರೇಡ್ ಆದರೂ ಆಗ್ಬೋದು, ಅಥವಾ ಆಲ್ ಕ್ಯಾಶ್ ಡೀಲ್ ಆದರೂ ಆಗ್ಬೋದು. 15 ಕೋಟಿಗೆ ಲಾಸ್ಟ್ ಟೈಮು ಗುಜರಾತ್ ಟೈಟನ್ಸಿಂದ ಎತ್ತಾಕೊಂಡು ಮುಂಬೈ ಇಂಡಿಯನ್ಸ್ ಅವರು ಕರ್ಕೊಂಡ್ಬಂದಿದ್ರು. ಸೊ ಇದೇ ಒಂದು ಸಿನಾರಿಯೋ ಇತ್ತು. ಒಂದು ಮೆಗಾ ಆಕ್ಷನ್ ಇತ್ತು, ಮಿನಿ ಆಕ್ಷನಲ್ಲೇ ಕರ್ಕೊಂಡ್ಬಂದ್ಬಿಟ್ರು. ಇನ್ನೊಂದು ವರ್ಷ ಮೆಗಾ ಆಕ್ಷನ್ ಇದ್ದಂಗೆ. ಸೊ ಹೋಪ್ಫುಲಿ ಈ ಸೀಸನ್ ಕೂಡ ಅದೇ ಥರ ಆಗ್ಬೋದು. ಹಾರ್ದಿಕ್ ಪಾಂಡ್ಯ ಅವರು ಬೇರೆ ಟೀಮಿಗೆ ಆಲ್ ಕ್ಯಾಶ್ ಇಲ್ಲಿ ಟ್ರೇಡ್ ಆಗ್ತಾರೆ ಅಂತ ನಂಗೆ ಅನಿಸಿದೆ. ಪ್ಲೇಯರ್ ಸ್ವ್ಯಾಪ್ ಆಗೋದಕ್ಕಿಂತ ಆಲ್ ಕ್ಯಾಶ್ ಇಲ್ಲಿ ಟ್ರೇಡ್ ಆಗ್ಬೋದು ಅಂತ. ಸೊ ಹಿಂದೆನೂ ಕೂಡ ಅದೇ ಥರ ಆಗಿತ್ತು. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ. ಇದಿಷ್ಟು ಆಗಿತ್ತು IPL ರಿಲೇಟೆಡ್ ಪಾರ್ಟ್ ಅಂತ ಬಂದಂಥ ಅಪ್ಡೇಟ್. ಮತ್ತೆ ಸಿಗುವ.